ವೀಕ್ಷಕರೇ, ತೇಜಸ್ ಎಕ್ಸ್‌ಪ್ರೆಸ್ ಇದನ್ನ ಭೂಮಿಯ ಮೇಲೆ ಚಲಿಸುವ ವಿಮಾನ ಅಂತ ಕರೆಯಲಾಗ್ತಾ ಇದೆ. ಮತ್ತೆ ಇದು ಭಾರತದ ಮೊದಲ ಖಾಸಗಿ ರೈಲಾಗಿದೆ. ಈ ರೈಲಿನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ವಿಮಾನದ ಮಾದರಿಯಲ್ಲಿ ಸೌಲಭ್ಯ ಲಭ್ಯವಾಗಲಿದೆ. ವಿಮಾನದಲ್ಲಿ ಗಗನ ಸಖಿಯರು ಇರುವಂತೆ ಇಲ್ಲಿ ರೈಲು ಸಖಿಯರಿರ್ತಾರೆ. ಕಳೆದ ವಾರ ಈ ರೈಲು ತನ್ನ ಸೇವೆಯನ್ನು ಆರಂಭಿಸಿದ್ದು. ಏನಿದ್ರ ವಿಶೇಷ ಬನ್ನಿ ನೋಡೋಣ. ವೀಕ್ಷಕರೇ, ವಿಮಾನದ ಪ್ರತಿ ಸೀಟ್ನಲ್ಲಿ ಟಿವಿ, ವೈಫೈ, ಕಾಫಿ, ಟೀ ಇವೆಲ್ಲವನ್ನು ಪೂರೈಕೆ ಮಾಡೋ ಯಂತ್ರಗಳು ನೋಡಿರ್ತೀರ. ಆದರೆ ಇನ್ನು ಮುಂದೆ ನೀವು ವಿಮಾನ ಟಿಕೆಟ್ ಬೆಲೆಗಿಂತ ಹಗ್ಗವಾಗಿ ಇಷ್ಟೇ ಸೌಲಭ್ಯವನ್ನ ಭಾರತೀಯ ರೈಲ್ವೆಯಲ್ಲಿ ಪಡೆಯಬಹುದು. ಅದು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಂತಹ ಬಹುನಿರೀಕ್ಷಿತ ತೇಜಸ್ ರೈಲಿನಿಂದ. ಇದನ್ನ ಭೂಮಿಯ ಮೇಲೆ ಚಲಿಸುವ ವಿಮಾನ ಅಂತ ಭಾರತೀಯ ರೈಲ್ವೆ ಈ ರೈಲನ್ನ ಬಣ್ಣಿಸಿದೆ. ಇನ್ನು ಏನಿದು ಈ ಒಂದು ರೈಲಿನ ವಿಶೇಷತೆ ಅಂತ ನಾವು ನೋಡೋದಾದ್ರೆ, ಜರ್ಮನ್ ಕೋಚ್ ಹೊಂದಿರುವ ತೇಜಸ್ ರೈಲಿನ ಪ್ರತಿ ಸೀಟ್ನಲ್ಲಿ LED ಸ್ಕ್ರೀನ್, ಕಾಫಿ ಮತ್ತು ಟೀ ಪೂರೈಕೆ ಯಂತ್ರ, ವೈಫೈ ಸಂಪರ್ಕ ಕೂಡ ಇದರಲ್ಲಿರಲಿದೆ. ನೀವು ಇದರಲ್ಲಿ ನಿಮಗೆ ಇಷ್ಟ ಬಂದಂತಹ ಸಿನಿಮಾಗಳು ಮತ್ತೆ ಹಾಡುಗಳನ್ನ ಕೂಡ ಕೇಳಬಹುದಾಗಿದೆ. ಇನ್ನು ಈ ರೈಲು ಸುಮಾರು 13 ಬೋಗಿಗಳನ್ನ ಒಳಗೊಂಡಿದೆ. ಮತ್ತೆ ಇದರಲ್ಲಿ 56 ಸೀಟಿನ ಸಾಮರ್ಥ್ಯ ಇರುವ ಒಂದು ಎಕ್ಸಿಕ್ಯೂಟಿವ್ ಬೋಗಿ ಇರಲಿದೆ. ಅಷ್ಟೇ ಅಲ್ಲದೆ ಎಲ್ಲಾ ಬೋಗಿಗಳಿಗೆ ಸ್ವಯಂ ಚಾಲಿತ ಬಾಗಿಲುಗಳು ಇರಲಿದೆ. ಇನ್ನು ಈ ರೈಲು CCTV ಕ್ಯಾಮೆರಾಗಳನ್ನ ಹೊಂದಿದ್ದು ಪ್ರತಿ ಬೋಗಿಯಲ್ಲಿ 6 CCTV ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಇನ್ನು ಪ್ರತಿ ಸೀಟಿನ ಮೇಲೆ ಸಖಿಯರನ್ನ ಕರೆಯೋದಕ್ಕೆ ಒಂದು ಬಟನ್ ಕೂಡ ಅಳವಡಿಸಲಾಗಿದೆ. ಈ ಬಟನ್ ನ ಪ್ರೆಸ್ ಮಾಡಿದ ನಂತರ ಅಲ್ಲಿಗೆ ಬಂದ ಸಖಿಯರು ತಮಗೆ ಬೇಕಾದಂತಹ ಅಗತ್ಯವಿರುವ ವಸ್ತುಗಳನ್ನ ಪೂರೈಕೆ ಮಾಡ್ತಾರೆ. ಇನ್ನು ತಡರಾತ್ರಿಯ ಸಮಯದಲ್ಲಿ ಬೋಗಿಯ ಸಂಪೂರ್ಣ ಲೈಟ್ಗಳು ಆಫ್ ಆಗಿರುತ್ತೆ. ಯಾಕೆಂದ್ರೆ ಆಗ ಎಲ್ಲರೂ ಮಲಗಿರ್ತಾರೆ. ಸೀಟ್ ನ ಮೇಲೆ ಕೊಟ್ಟಿರುವ ಈ ಗ್ರೀನ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಒಂದು ಚಿಕ್ಕ ಲೈಟ್ ಆನ್ ಆಗುತ್ತೆ. ಅಂದ್ರೆ ನಿಮಗೇನಾದ್ರೂ ಓದೋ ಅಭ್ಯಾಸ ಇದ್ರೆ ಬುಕ್ ಅನ್ನು ಓದೋದಕ್ಕೆ ಇದು ಸಹಾಯ ಆಗಲಿ ಅಂತ. ಮತ್ತೆ ನಿಮ್ಮ ಅಕ್ಕಪಕ್ಕ ಇರುವ ಬೇರೆಯವ್ರಿಗೂ ಇದು ತೊಂದರೆ ಕೊಡಲ್ಲ. ಆ ಒಂದು ಬೆಳಕು ನೇರವಾಗಿ ನಿಮ್ಮ ಮೇಲೆ ಮಾತ್ರ ಬೀಳುತ್ತೆ. ಇನ್ನು ಕಿಟಕಿಯ ಪಕ್ಕದಲ್ಲಿ ಒಂದು ಸ್ವಿಚ್ ಅಳವಡಿಸಲಾಗಿದೆ. ಈ ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಕಿಟಕಿಯ ಪರದೆ ಓಪನ್ ಆಗುತ್ತೆ. ಮತ್ತೆ ಅದನ್ನು ಆಫ್ ಮಾಡಿದ ತಕ್ಷಣ ಮತ್ತೆ ಆ ಪರದೆ ಕ್ಲೋಸ್ ಆಗುತ್ತೆ. ಇನ್ನು ಈ ರೈಲಿನ ಒಳಗಿರುವ ಬಾಗಿಲುಗಳು ಸಂಪೂರ್ಣವಾಗಿ ಸೆನ್ಸರ್ ಅನ್ನ ಒಳಗೊಂಡಿವೆ. ಮತ್ತೆ ಈ ರೈಲಿನಲ್ಲಿ ಇಟ್ಟಿರುವ ಪ್ರತಿ ಡಸ್ಟ್ಬಿನ್ಗಳು ಕೂಡ ಸೆನ್ಸರ್ ಅನ್ನ ಒಳಗೊಂಡಿವೆ. ನೀವು ಏನಾದರೂ ಕಸವನ್ನು ಹಾಕಬೇಕು ಅಂದ್ರೆ ಜಸ್ಟ್ ಅದರ ಬಳಿ ತಗೊಂಡೋದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇನ್ನು ಬಾತ್ರೂಮ್ ಮತ್ತೆ ಬಾಗಿಲ ಬಳಿ ಒಂದು ಅಲಾರಂ ಅನ್ನ ಅಳವಡಿಸಲಾಗಿದೆ. ಇದು ಸಿಗರೇಟ್ ನ ಹೊಗೆ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿ ಹೊಗೆ ಬಂದ್ರೆ ಜೋರಾಗಿ ಅಲಾರಂ ಅನ್ನ ಬಾರಿಸುತ್ತೆ. ಹಾಗಾಗಿ ಯಾರು ಕೂಡ ಇಲ್ಲಿ ಧೂಮಪಾನ ಮಾಡೋದಕ್ಕೆ ಅವಕಾಶ ಇಲ್ಲ. ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಹೊಗೆ ಕಾಣಿಸ್ಕೊಂಡ್ರೆ ರೈಲು ತನ್ನಿಂತಾನೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಮತ್ತೆ ಎಮರ್ಜೆನ್ಸಿಗೆ ಏನಾದರೂ ಟ್ರೈನನ್ನು ನಿಲ್ಲಿಸಬೇಕು ಅಂದ್ರೆ ಪ್ರತಿ ಬೋಗಿಯಲ್ಲಿ ರೈಲನ್ನು ನಿಲ್ಲಿಸೋದಕ್ಕೆ ಎಮರ್ಜೆನ್ಸಿ ಹ್ಯಾಂಡಲ್ ಅನ್ನು ಕೂಡ ಕೊಡಲಾಗಿದೆ. ಇನ್ನು ಶೌಚಾಲಯದಲ್ಲಿ ಎಷ್ಟು ನೀರಿದೆ ಅನ್ನೋದನ್ನ ಇಂಡಿಕೇಟರ್ ಮೂಲಕ ತೋರಿಸುತ್ತೆ. ಮತ್ತೆ ಇದು ಪ್ರತಿ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇನ್ನು ಈ ರೈಲು ವಿಮಾನದ ಟಿಕೆಟ್ ದರಕ್ಕಿಂತ ತೇಜಸ್ ರೈಲಿನ ದರ ಕಡಿಮೆ ಇದೆ. ಮತ್ತೆ ಶತಾಬ್ದಿ ಎಕ್ಸ್‌ಪ್ರೆಸ್ಗಿಂತ 20% ಜಾಸ್ತಿ ಇದೆ. ಇನ್ನು ನೀವು ಈ ರೈಲಿನಲ್ಲಿ 640 ಕಿಲೋಮೀಟರ್ ಕ್ರಮಿಸೋದಕ್ಕೆ ಎಕ್ಸಿಕ್ಯೂಟಿವ್ ಕೋಚ್ ಟಿಕೆಟ್ ಬೆಲೆ ಆಹಾರ ಸೇರಿ 2680 ರೂಪಾಯಿ ಇದೆ. ನಿಮ್ಗೇನಾದರೂ ಆಹಾರ ಬೇಡ ಅಂದರೆ ಒಂದು ಟಿಕೆಟ್ಗೆ 2525 ರೂಪಾಯಿ ಬೆಲೆ ನಿಗದಿಯಾಗಿದೆ. ಇನ್ನು AC ಚೇರ್ ಕಾರ್ ಇರೋ ಕೋಚ್ ಮತ್ತು ಆಹಾರ ಸೇರಿ 1280 ರೂಪಾಯಿ ನಿಗದಿ ಮಾಡಲಾಗಿದೆ. ಮತ್ತು ಈ ರೈಲಿನ ಒಂದು ಬೋಗಿಯನ್ನು ತಯಾರು ಮಾಡೋದಕ್ಕೆ ಸುಮಾರು 3.5 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ವಿಮಾನದಲ್ಲಿ ಸಿಗುವ ಎಲ್ಲ ಸೌಲಭ್ಯ ಕೂಡ ನಿಮಗೆ ಈ ಒಂದು ರೈಲಿನಲ್ಲಿ ಸಿಗಲಿದೆ. ಇದಿಷ್ಟು ತೇಜಸ್ ಎಕ್ಸ್‌ಪ್ರೆಸ್ ರೈಲಿನ ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿ. ನಮಸ್ಕಾರ.